ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಸಂಧಿಸೋದಕ್ಕೆ ನಾನು ಸಂತೋಷ ಪಡುತ್ತೇನೆ. ಈ ಒಂದು ಅನುದಿನದ ದೇವರ ವಾಕ್ಯವನ್ನು ನೀವು ನೋಡಿ ಅದರಲ್ಲಿ ನೀವು ಆಶೀರ್ವಾದ ಪಡೆದುಕೊಂಡಿದ್ದೀರ ಅಂತ ನಾನು ನಂಬ್ತೇನೆ. ಯಾರಾದರೂ ಈ ಒಂದು ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಅನುದಿನವೂ ನಾವು ಈ ಒಂದು ದೇವರ ವಾಕ್ಯನು ನಾವು ಶೇರ್ ಮಾಡುವಾಗ ಅದನ್ನ ನೋಡಿ ಅದನ್ನ ಆಶೀರ್ವಾದ ಪಡೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಈ ಒಂದು ವಾಕ್ಯವನ್ನು ನಾವು ದಿನವೂ ಓದುತ್ತಾ ನಮ್ಮಲ್ಲಿ ಒಂದು ಬದಲಾವಣೆಗಳನ್ನು, ಒಂದು ಆಶೀರ್ವಾದವನ್ನು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಒಂದು ಬದಲಾವಣೆ ನಾವು ಕಾಣ್ತೇವೆ. ಯಾರು ಮಿಸ್ ಮಾಡಿದಿರಾ ಇದನ್ನ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ ಅದರ 16ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನದವರೆಗೂ ನನ್ನ ಜೊತೆ ಸೇರಿ ಎಲ್ಲರೂ ಓದಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ತಿಮೋತಿಯನು ಬಂದರೆ ಅವನು ನಿಮ್ಮ ಬಳಿಯಲ್ಲಿ ಭಯವಿಲ್ಲದೆ ಇರುವಂತೆ ನೋಡಿಕೊಳ್ಳಿರಿ. ನಾನು ಹಾಗೆಯೇ ನನ್ನ ಹಾಗೆಯೇ ಕರ್ತನ ಕೆಲಸವನ್ನು ನಡೆಸುತ್ತಾನೆ. ಆದುದರಿಂದ ಯಾರು ಅವನನ್ನು ಹೀನೈಸಬಾರದು ಮತ್ತು ಅವನು ನನ್ನ ಬಳಿಗೆ ಬರುವಂತೆ ಅವನನ್ನು ಸಮಾಧಾನದಿಂದ ಕಳಿಸಿರಿ. ಅವನು ಸಹೋದರರೊಂದಿಗೆ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಸಹೋದರನಾದ ಅಪೊಲ್ಲೋಸನ ಸಂಗತಿಯೇನೆಂದರೆ, ಸಹೋದರರೊಂದಿಗೆ ನಿಮ್ಮ ಬಳಿಗೆ ಹೋಗಬೇಕೆಂದು ಅವನನ್ನು ಬಹಳವಾಗಿ ಬೇಡಿಕೊಂಡೆನು. ಈಗ ಬರುವುದಕ್ಕೆ ಅವನಿಗೆ ಸ್ವಲ್ಪವೂ ಮನಸ್ಸಿರಲಿಲ್ಲ. ಒಳ್ಳೆ ಸಮಯ ಸಿಕ್ಕಿದಾಗ ಬರುವನು. ಎಚ್ಚರವಾಗಿರ್ರಿ, ಕ್ರಿಸ್ತನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರ್ರಿ, ಬಲಗೊಳ್ಳಿರ್ರಿ. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳುತ್ತೆ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಅಂತ ಅಂದ್ಬಿಟ್ಟು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಹೃದಯಗಳನ್ನು, ನಮ್ಮ ಕೆಲಸಗಳನ್ನು, ನಮ್ಮ ಆಲೋಚನೆಗಳನ್ನು ದೇವರ ಕಡೆಗೆ ನಾವು ತಿರುಗಿಸಿಕೊಳ್ಳೋಣ. ಪರಿಶುದ್ಧನು, ಪ್ರೀತಿ ಸ್ವರೂಪನು, ಸಂಧ್ಯಾ ದೇವರ ರಾಜ್ಯಕರ್ತನೆ. ದೇವರ ವಾಕ್ಯ ಹೇಳುತ್ತೆ, ರಾಜ್ಯಕರ್ತನೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವವರು ಒಬ್ಬರಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂದು ನೀವು ಕೊಟ್ಟಿರ ರಾಜ್ಯಕರ್ತನೆ. ಕರ್ತನೆ, ಪ್ರಜಾ ನಿಮ್ಮ ವಾಗ್ದಾನ ಹೇಳ್ತಾರೆ ರಾಜ್ಯಕರ್ತನೆ. ಕರ್ತನೆ, ನೀವು ನಿಮ್ಮನ್ನು ಪ್ರೀತಿಸುವಂತೆ ಮತ್ತೊಬ್ಬರನ್ನು ಪ್ರೀತಿಸಿ, ನಿಮ್ಮ ನೆರೆಯವರನ್ನು ಪ್ರೀತಿಸಿ ಅಂತ ಹೇಳೋ ಪ್ರಕಾರ ರಾಜ್ಯಕರ್ತನೆ. ಇಲ್ಲಿ ವಾಕ್ಯ ಹೇಳುತ್ತೆ ರಾಜ್ಯಕರ್ತನೆ, ನೀವು ಮಾಡುವುದೆಲ್ಲವನ್ನು ನೀವು ಪ್ರೀತಿನ ಮಾಡಿರಿ ಅಂತ ಹೇಳೋ ಪ್ರಕಾರ ರಾಜ್ಯಕರ್ತನೆ. ಈ ದಿನ ಕರ್ತನೆ ನಾವು ಮಾಡುವ ಎಲ್ಲಾ ಕೆಲಸಗಳನ್ನು ಕರ್ತನೆಯಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತಾರೆ ರಾಜ್ಯಕರ್ತನೆ. ಕರ್ತನೆಯಪ್ಪ, ನಾವು ಯಾರನ್ನು ಮೋಸಪಡಿಸಂತೆ ರಾಜ, ನಾವು ಮತ್ತೊಬ್ಬರನ್ನ ಮೋಸ ಹೋಗದಂತೆ ರಾಜ್ಯಕರ್ತನೆ. ನಾವು ಮಾಡುವ ಕಾರ್ಯಗಳನ್ನು ಕರ್ತನೆ ರಾಜ, ನಾವು ಪ್ರೀತಿಯಿಂದ ಮಾಡುವಂತೆ ರಾಜ್ಯಕರ್ತನೆ. ನಮ್ಮನ್ನ ನಾವು ಒಪ್ಪಿಸಿಕೊಡ್ತೇವೆ ರಾಜ್ಯಕರ್ತನೆ. ನಮ್ಮನ್ನು ಬಲಪಡಿಸಿರಿ. ನಾವು ಹೋಗುವಾಗಲೂ ಬರುವಾಗಲೂ ಕರ್ತನೆ ರಾಜ, ದೇವತರು ನಮಗೆ ಕಾವಲಿರಬೇಕೆಂದು ಪ್ರಾರ್ಥನೆ ಮಾಡ್ತಾರೆ ರಾಜ್ಯಕರ್ತನೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ರಾಜ್ಯಕರ್ತನೆ, ನಿಮ್ಮ ಕರಳಲ್ಲಿ ನಮ್ಮನ್ನು ಹಿಡಿದುಕೊಂಡು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇವೆ ರಾಜ. ಕರ್ತನೆ, ನಮ್ಮ ಕುಟುಂಬಗಳನ್ನು ಒಪ್ಪಿಸಿಕೊಡ್ತೇವೆ ರಾಜ್ಯಕರ್ತನೆ. ಕುಟುಂಬಗಳಲ್ಲಿ ಕರ್ತನೆ ರಾಜ, ಕರ್ತನೆ ಸೈತಾನ ತರುವ ಕರ್ತನೆ ಒಂದೊಂದು ಆಲೋಚನೆಗಳು ಕರ್ತನೆಯಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ. ಕರ್ತನೆ, ಅದಕ್ಕೆ ಕಿವಿಗೊಡದಂತೆ ರಾಜ, ಸತ್ಯ ವಾಕ್ಯವನ್ನು ಅರಿತುಕೊಂಡು ರಾಜ್ಯಕರ್ತನೆ, ಸತ್ಯದಲ್ಲಿ ನಡೆಯುವಂತೆ ರಾಜ ಒಂದೊಂದು ಆತ್ಮಗಳನ್ನು ಒಪ್ಪಿಸಿಕೊಡ್ತೇನೆ ರಾಜ್ಯಕರ್ತನೆ. ಇದನ್ನು ಕೇಳುತ್ತಿರೋ ರಾಜ, ಇದನ್ನು ನೋಡ್ತಿರೋ ರಾಜ, ಒಬ್ಬೊಬ್ಬರು ನೀನು ಮುಟ್ಟಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆಪ್ಪ. ಈ ದಿನದಲ್ಲಿ ರಾಜ ಒಂದು ಬಿಡುಗಡೆ ಕಾಣುವಂತೆ ರಾಜ್ಯಕರ್ತನೆ, ಸತ್ಯವಾದ ದೇವರು ಕರ್ತನೆ ನೀವು ಮುಟ್ಟಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಹಾಗೆ ಮಾಡಿ ಸ್ತೋತ್ರ ಮಾಡ್ತೇನೆ. ಒಬ್ಬೊಬ್ಬರನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಜೀವಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಅದೇ ಹೆಚ್ಚಾಗಿ ಪ್ರೀತಿ ಮಾಡಿ ಈ ಒಂದು ದಿನವನ್ನು ಕೃಪೆಯಿಂದ ಕೊಟ್ಟಿದ್ದಾನೆ. ಈ ಒಂದು ದಿನದಲ್ಲಿ ಉಲ್ಲಾಸಿಸಿರಿ, ಸಂತೋಷಿಸಿರಿ. ದೇವರು ನಿಮ್ಮನ್ನು ಕಾಪಾಡುವತನಾಗಿದ್ದಾನೆ. ಆಮೇನ್.